ಹಾಂ ವಿದ್ಯಾರ್ಥಿಗಳ ಈ ಲೆಕ್ಕ ಮಾಡ್ರಿ. ನೋಡಿ ಹೆಂಗಿರ್ತಾವ ಶೇಕಡಾದಾಗ. ನೋಡ್ರಿ, ಒಬ್ಬ ಉದ್ಯೋಗಿಯ ತಿಂಗಳ ಸಂಬಳ 1200. ಅವಳಿಗೆ ಬಡ್ತಿಯ ಸಂಬಳದ 2.12% ಸಿಕ್ಕಿದರೆ ಬಡ್ತಿಯ ನಂತರ ಅವಳ ಸಂಬಳ ಎಷ್ಟು? ಮೊದಲ ಆಗಿದ್ದು ಬಡ್ತಿ ಹಣ ಅಂದ್ರೆ ಭತ್ಯೆ ಅಂದ್ರೆ ಹೆಚ್ಚಳ ಮಾಡಿದ್ದು ಎಷ್ಟಕ್ಕೆ? 100ಕ್ಕೆ ಎಷ್ಟು ಹೆಚ್ಚಳ ಆಗ್ಯದ? 2.12 ಹೆಚ್ಚಳ ಆಗ್ಯದ. 1200ಕ್ಕೆ ಎಷ್ಟು ಹೆಚ್ಚಳ ಆಯಿತು ಅನ್ನೋ ತಗೊಂಡು ಮೂಲ ಸಂಬಳದೊಳಗೆ ಭತ್ಯೆಯ ಹಣವನ್ನು ಕೂಡಿಸಿದ್ರೆ ಏನಾಗ್ತದೆ? ಬಡ್ತಿಯ ನಂತರ ಪಡೆದ ಸಂಬಳ ಬರ್ತದೆ. ಇಷ್ಟು ನಾ ಹೇಳಿನು, ತಿಳಿಸಿ ಹೇಳೀನಿ. ಇದನ್ನು ಆಮೇಲೆ ಮುಂದಿನ ಮಾದರಿ ಮಾಡಬೇಕಾಗ್ತದೆ. ನೀವು ಇದನ್ನು ಲಕ್ಷ ಕೊಟ್ಟು ಮಾಡಿರಿ, ಮಾಡಿ ತೋರಿಸ್ರಿ. ನಾ ಹೇಳೋ ಮುಂದೆ ಮಾತ್ರ ಕರೆಕ್ಟಾಗಿ ತಿಳ್ಕೊಂಡು ಆ ಲೆಕ್ಕ ಮಾಡಬೇಕು. ಮಾಡೋದಾದ್ರೆ ವಿಡಿಯೋ ಆನ್ ಮಾಡಿ. ಒಬ್ಬ ಉದ್ಯೋಗಿಯ ಸಂಬಳ ನೋಡ್ರಿ, ಪದ್ಧತಿ ಪ್ರಕಾರ ಕಲಿಬೇಕಿದು. ಸಂಬಳ ಬರೋಬ್ಬರಿ 1200 ರೂಪಾಯಿ. ಬಡತಿ ಅಂದ್ರೆ ಏನು? ಭತ್ಯೆ. ಅದಕ್ಕೆ ಬಡತಿ ಅಂತಾರೆ, ಕನ್ನಡ ಶಬ್ದ ಇದು. ಬಡತಿಯ ಪ್ರಮಾಣ ಬರೋಬ್ಬರಿ 2.41 5.2%. ಹಂಗಾರೆ ಬಡ್ತಿಯ ನಂತರ ಹೆಚ್ಚಳವಾದ ಸಂಬಳ ನೀವು ತಗೋಬೇಕು. ಹೆಚ್ಚಳವಾದ ಸಂಬಳ ಎಷ್ಟು ಅದನ್ನು ನೀವು ತಿಳ್ಕೋಬೇಕು. ಈಗ ಸಂಬಳ ಎಷ್ಟು ಅಂತ ತಿಳ್ಕೋಬೇಕು. ಇದು ಒಂದೇ ನಾ ಹೇಳೋದು. ಸಂಬಳ ಅಂತ ಬಂದರೆ ಪಗಾರ 100 ಎಂದು ತಿಳಿಯುವ, ಸಂಬಳ 100 ಎಂದು ತಿಳಿಯುವ. 100 ಸಂಬಳ ಇದ್ದಾಗ 5.2% ಹೆಚ್ಚಳ ಆಯ್ತು. 1200ಕ್ಕೆ ಎಷ್ಟು ಹೆಚ್ಚಳ ಆಯ್ತು ತಕ್ಕೊಳ್ಳಿ. 100 ಸಂಬಳ ಇದ್ದಾಗ 100 ಸಂಬಳಕ್ಕೆ 5.2% ಹೆಚ್ಚಳ. ಬಡ್ತಿ ಹೆಚ್ಚಳ ಅಂದ್ರೆ ಬಡ್ತಿ ಅಂದ್ರೆ ಹೆಚ್ಚಾತ ಪಗಾರ ಹೆಚ್ಚಳ. 1200 ಸಂಬಳಕ್ಕೆ ಎಷ್ಟು ಹೆಚ್ಚಳ ಆಯಿತು? ಮೊದಲು ಹೆಚ್ಚಳವನ್ನು ತಕ್ಕೋಬೇಕು, ಸರಳ ಆಗ್ತದೆ. 1200 ಗುಂಡ್ಲೆ 5 ಸರ್ವಾಸ ಬಾಗಿಲೆ 100 ಗುಂಡ್ಲೆ 2 ನೋಡಿ. ಇವೆರಡು ಸೊನ್ನೆವಾದು, ಇವೆರಡು ಸೊನ್ನೆವಾದು. 2 ಒಂದಲೆ 2 ಆರ್ಲೆ. ಎಷ್ಟು ಪಗಾರ ಹೆಚ್ಚಾತಕ್ಕಿಗೆ? 30 ರೂಪಾಯಿ ಪಗಾರ ಹೆಚ್ಚಾತು. ಅಂದರೆ ಅವಳು ಪಡೆದ ಸಂಬಳ ಬರೋಬ್ಬರಿ ಬಡತಿಯ ನಂತರ ಅವಳು ಪಡೆದ ಸಂಬಳ ಬರೋಬ್ಬರಿ ಸಂಬಳ ಪ್ಲಸ್ ಬಡತಿಯ ಒಟ್ಟು ಹಣ. ಇವು ಕೂಡಿಸಿದ್ರೆ ಏನು ಬರ್ತದಕ್ಕೆ? ಬಡ್ತಿಯ ನಂತರ ಪಡೆದ ಸಂಬಳ. ವಿಷಯ ತಿಳ್ಕೋಬೇಕು. ನೀವು ಇದನ್ನೆಲ್ಲ ಬರೀದು ಬೇಡ ನಮಗೆ. ಅಂದ್ರೆ ಏನು ಮಾಡಿದರೆ ಬರ್ತದ ಅನ್ನೋದ್ರೆ ನಿಮಗೆ ತಿಳಿಬೇಕು. ಮೊದಲು ಸಂಬಳ, ಬಡತಿಯ ನಂತರ ಅವಳು ಪಡೆದ ಸಂಬಳ ಬರೋಬ್ಬರಿ ಸಂಬಳ ಪ್ಲಸ್ ಬಡತಿಯ ಒಟ್ಟು ಹಣ. ಬಡತಿಯಿಂದ ಬಂದಂಥ ಒಟ್ಟು ಹಣ. ಬಡತಿ ಹಣ ಎಷ್ಟದ ನೋಡ್ರಿ. ಆಕೆ ಪಗಾರ ಎಷ್ಟದ? 1200 ಅದ. ಬಡ್ತಿ ಹಣ 30 ಅದ. ಬರೋಬ್ಬರಿ 1230 ರೂಪಾಯಿ ಹಾಕಿ ಪಗಾರ ತೊಗೊಂಡ್ರು. ಆನ್ಸರ್ ಇಸ್ ಈಕ್ವಲ್ ಟು 1230. ಇದನ್ನ ಇನ್ನೊಂದು ರೀತಿ ಒಳಗೆ ಆಕಿ ಪಗಾರ ಎಷ್ಟು? 1200 ಪ್ಲಸ್ 1200ರ 5/2 ನೋಡಿ. ಇದು ನಿಮಗೆ ನೋವಾದ. ಆಮೇಲೆ ಇದು ಶೇಕಡ ಅದ ಅಂದ್ರೆ ಇದಕ್ಕೆ 100 ಹಾಕಬೇಕು ನೋಡಿ. ಬರೋಬರ್ ಅದಕ್ಕೆ 100.
ಹೆಂಗೆ ತಿಳ್ಕೊಬೇಕು ನಿಮಗೆ ನವೋದಯದಾಗ. 1200ರ ಶೇಕಡ 5 ಬರೋಬ್ಬರಿ 1200 ಪ್ಲಸ್ ಇವೆರಡು ಸೊನ್ನೆ ಇವೆರಡು ಸೊನ್ನೆ 2 ಒಂದಲೇ 2 ಆರಲೆ 6 5ಲೆ 30 ಬರೋಬ್ಬರಿ 1230. ಇದನ್ನ ಹೆಂಗೆ ಹಚ್ಕೋಬೇಕಂದ್ರೆ 1200ರ 5 ಶೇಕಡ ಹೆಚ್ಚಳ ಅಂದಾಗ ತಳಗಿನ ರೀತಿ ಮಾಡಿ ಇದು ಹಿಂಗೆ ತಿಳ್ಕೊಬೇಕು. ಮೊದಲು ಇದನ್ನು ನೀವು ಹಿಂಗೆ ತಿಳ್ಕೊಂಡು ಹೆಚ್ಚಳವಾದ ಪೇಮೆಂಟ್ ಇದನ್ನು ತೆಗೆಯೋದರಿಂದ ಬಡ್ತಿ ಹಣ ಸಿಗ್ತದೆ. ಇದನ್ನು ಬಿಡಿಸಿದ್ರೆ ಏನು ಬರ್ತದೆ? ಬಡ್ತಿ ಹಣ ಸಿಗ್ತದೆ. ಹೆಚ್ಚಳವಾದ ಸಂಬಳ ಮೂಲ ಸಂಬಳದಾಗ 1200 ನೀವು 30 ಇಷ್ಟ ರೀತಿಯಿಂದ ಗಣಿತಗಳಂತ ಇನ್ನೂ ರೀತಿ ಸಾಕು. ಎಲ್ಲ ಗಂಟಲ ಹೆಡ್ಸ್ಕೋಬೇಡ, ಇವೆರಡು ಸಾಕು. 1200ರ 5 ಶೇಕಡ ಹೆಚ್ಚಳ ಹಣ ಎಷ್ಟು ಬರ್ತದೆ? ಇಲ್ಲಿ 30 ಬಂದದಿಲ್ಲ ನೋಡ್ರಿ. ಇದನ್ನೇ ಬಿಡಿಸಿದ್ರೆ 1200 ಗುಂಡ್ಲೆ 5 ಇದು 2 ಇದು ಶೇಕಡ ಚಿನ್ನ 100. ಇದನ್ನು ಹೆಂಗೆ ನೀವು ಬಿಡಿಸೀನಿ ಅನ್ನೋದು ಹೇಳ್ತಾನೆ. 1200 ರ ಅಂದ್ರೆ ಗುಂಡ್ಲೆ 5 2 ತಳಗ ಈ ಶೇಕಡ ಚಿನ್ನ ಇಲ್ಲಿ ಹೆಚ್ಚಿದಾಗ ಇದು ಹೆಚ್ಚಳ ಹಣ ಬರ್ತದೆ. 1200ರಾಗ ಹೆಚ್ಚಳ ಹಣ ಕೂಡಿಸಿದ್ರೆ 1230 ಬರ್ತದೆ. ಯಾವುದು ಉತ್ತರ್ತದೆ ಟಿಕ್ ಹಾಕಿ. ನಾಲೆಜ್ ಇರಬೇಕು. ನೀವು ಇದೇ ರೀತಿ ಗಣಿತನ ತಿಳಿಸಿದ ಅಂದರೆ ಪೇಪರ್ದೊಳಗೆ ನೀವು ಏನು ಮಾಡ್ತೀರಿ ಇದೇ ರೀತಿ ಮಾಡ್ಕೋತ ಕೊಡ್ತೀರಿ. ಇದು ನಿಮಗೆ ಐಡಿಯಾ ಬರಬೇಕು. ಆಮೇಲೆ ನವೋದಯದಾಗ ಹೆಂಗೆ ಮಾಡಬೇಕು ಅದನ್ನು ತಿಳ್ಕೊಬೇಕು. ಇದು ಪೂರ್ಣ ಸಂಖ್ಯೆದ ನವೋದಯದ ಪಟ್ ಇಷ್ಟು ಮಾಡಿ ಕಿಸಿನ 30 ಮಾಡಿ ಇದ್ರಾಗ ಕೂಡಿಸ್ಬಿಟ್ರತ್ತು ಮುಗಿದ್ರು. ಇದೇನು ಒಂದು ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರಾಗ ಬರ್ತದೆ. ಚೆನ್ನಾಗಿ ಬಿಡಿಸ್ಬೇಕು.